ನಮ್ಮದೇನು ಅಭ್ಯಂತರ ಇಲ್ಲ. ಎಲ್ಲ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ ನೋಡ್ರಿ. ಯಾವುದೂ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಅವ್ರಿಗೆ ತುಂಬಿ ತುಳುಕ್ತಾ ಇದೆ. ಈ ಬರೀ ಭಾವನೆಯಿಂದನೇ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ. ಕನ್ನಡಕ ಕೊಡ ನಂಗೆ ಕಾಣಿಸಲ್ಲ ಹಿಡ್ಕೊಂಡಿಂಗೆ ಅಂದರೆ ರಾಮನೇ ಚಿಕ್ಕದಾಗ್ಬಿಟ್ರೆ ಹಂಗೆ ಹೋಯ್ತಾ ಇರೋರೆಲ್ಲ ನೀನು ಅಪ್ಪಿ ಅವ್ರು ಇವ್ರು ಯಾರು ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯ ಎಲ್ಲೋ ಅಪರೂಪಕ್ಕೆ ಕರ್ಕೋತಾರೆ ಪಕ್ಕಕ್ಕೆ ಒಂದೊಂದ್ಸರಿ. ಅಲ್ಲಿ ಪೂರ್ತಿ ಮೋದಿದೆ. ಅಮಿತ್ ಶಾನೇ ಇಲ್ಲ, ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ನು ಅಮಿತ್ ಶಾ ಅವರೇ ಇಲ್ಲ. ಅದರಿಂದ ನೋಡಿ ರಾಮಚಂದ್ರನ ಫೋಟೋ 4 ಮೋದಿಯವ್ರ ಫೋಟೋ. ಅದು ರಾಮಚಂದ್ರ ಶ್ರೀರಾಮಚಂದ್ರ ಚಿಕ್ಕದು, ಮೋದಿಯವ್ರದ್ದು 3 ಪಟ್ಟು. ಬಿಡಿ ಅವರು ಈಗ ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ಈ ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತೀನಿ, ಆ ವಿಚಾರ ಬಿಟ್ಬಿಡಿ. ಅವರು ಈ ರಾಜ್ಯದಲ್ಲಿ 10 ವರ್ಷ ಆಗಿದೆ ಪ್ರಧಾನಮಂತ್ರಿಯರಾಗಿ. ಈ ರಾಜ್ಯದ ಜನಕ್ಕೆ, ಈ ರಾಷ್ಟ್ರದ ಜನಕ್ಕೆ ಅವ್ರು ಕೊಟ್ಟಂಥ ಭರವಸೆಯನ್ನು ಈಡೇರಿಸೋಕ್ಕಾಗಿಲ್ಲ. ಅವರು ಪ್ರತಿ ಚುನಾವಣೆಗೆ ಒಂದು ಭಾವನಾತ್ಮಕವಾದಂಥ ವಿಚಾರವನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡ್ತಾಯಿದ್ದಾರೆ. ಸೊ ಎಲ್ಲಿವರೆಗೆ ಆ ರೀತಿ ಚುನಾವಣೆ ಮಾಡ್ತಾರೆ ಮಾಡಲಿ. ಜನ ಒಂದು ದಿವಸ ಅದಕ್ಕೆ ಉತ್ತರ ಕೊಡೋ ಕಾಲ ಬರುತ್ತೆ. ಅದು ಈ ಚುನಾವಣೆಯಲ್ಲೇ ಬರ್ಬೋದು, ಬರದೇ ಇರ್ಬೋದು. ಅದನ್ನು ಕಾದು ನೋಡಿ. ತಯಾರು ಮಾಡಿದ್ದೀವಿ, ತಯಾರು ಆಗ್ತಾಯಿದ್ದೀವಿ. ಅದೇನು ಒಂದು ದಿವಸದ ತಯಾರಿ ಅಲ್ಲ, ಒಂದು ದಿವಸಕ್ಕೆ ಕೊನೆ ಇಲ್ಲ. ಚುನಾವಣೆ ಪೋಲಿಂಗ್ ಆಗೋವರೆಗೂ ನಾವು ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಬಂದ ಮೇಲೆ ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಮುಖಂಡರುಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ಭಾಳ ಸೀರಿಯಸ್ಸಾಗಿ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಥರದ ಸ್ಟ್ರಾಟಜಿನೂ ಮಾಡ್ತಿದ್ವಿ. ಸ್ಥಳೀಯರೇ ಆಗ್ತಾರೆ. ಸರ್, ಈಗ ಸುಮಲತಾ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋಂಥ ಒಂದು ಟಾಕ್ ಬರ್ತಾ ಇದೆ ಸರ್. ಅವರು ನಾವು ಪಕ್ಷೇತರವಾಗ ಸ್ಪರ್ಧೆ ಮಾಡ್ತೀವಿ, ಇಲ್ಲಾಂದ್ರೆ ಬೇರೆ ಒಂದು ಪಕ್ಷ ಅಲ್ಟರ್ನೇಟ್ ಕಾಂಗ್ರೆಸ್ ಆ ಥರದ ಚರ್ಚೆ ಆಗಿದೆಯಾ? ನಮ್ಮ ಹತ್ರ ಯಾವುದೂ ಚರ್ಚೆ ಆಗಿಲ್ಲ. ಒಂದು ಪಕ್ಷ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಬರ್ಮಾಡ್ಕೊಳ್ತೀರಾ? ಚರ್ಚೆನೇ ಆಗದಲ್ಲೇ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ಅಂತ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದಲ್ಲ ಸರ್? ಆ ಥರ ಈಗ ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಇದೆ. ಬೇರೆಯವರು ಏನು ಹೇಳ್ತಾರೆ ಅಂತ ನೀವು ಗೊತ್ತು, ನನಗೂ ಗೊತ್ತು. ನಾನು ಆ ಥರ ಹೇಳಲಿಕ್ಕಾಗಲ್ಲ. ನಮ್ಮ ಹತ್ರ ಇಲ್ಲಿವರೆಗೆ ಯಾವುದೇ ಥರದ ಚರ್ಚೆ ಅವರು ಪ್ರಸ್ತಾವನೆ ಇಟ್ಟಿಲ್ಲ, ಅವರಾಗಲಿ ಅವರ ಬೆಂಬಲಿಗರಾಗಲಿ. ಅದರಿಂದ ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡೋಕ್ಕೆ ನಾನು ಅದ್ರ ಬಗ್ಗೆ ಚರ್ಚೆನೇ ಆಗದೆ ಇರೋದನ್ನು ಚರ್ಚೆ ಆದಮೇಲೆ ಹೇಳ್ತೀನಿ.